ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇಲ್ಲಿ 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕಿದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ, 2 ಸ್ಪೂನ್ ಆಗಷ್ಟೇ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೀವು ತುಪ್ಪನೂ ಹಾಕೋಬೋದು, ಎಣ್ಣೆ ತುಪ್ಪ ಯಾವುದನ್ನಾದರೂ ಹಾಕಿರಿ, ಅಥವಾ 1 ಸ್ಪೂನ್ ತುಪ್ಪ 1 ಸ್ಪೂನ್ ಎಣ್ಣೆ ಹಾಕಿರೂ ನಡೀತದೆ. ಇದಕ್ಕೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಅಥವಾ 1 ಕಪ್ ಆಗಷ್ಟೇ ಉಗುರು ಬೆಚ್ಚಗಿನ ನೀರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಲೈಟ್ ಬಿಸಿ ಇರ್ತಾವೆ ಅಷ್ಟೇ ನೋಡಿರಿ. ಈಗ ಸಕ್ಕರೆ ಉಪ್ಪು ಕರಗಬೇಕ್ರಿ, ಅದನ್ನು ನೀಟಾಗಿ ಏನು ಮಾಡ್ಕೋತೀನಿ, ಮಿಕ್ಸ್ ಮಾಡ್ಕೋತೀನಿ ಕರಗೋವರೆಗೂ. ನೋಡಿ, ತುಂಬ ಬಿಸಿ ಇರುವಂಥದ್ದು ಅಲ್ಲ, ಜಸ್ಟ್ ನೀವು ಕೈಲಿ ಮುಟ್ಟಷ್ಟು ಇರ್ತಾವಲ್ಲ ಲೈಟ್ ಬಿಸಿ, ಅಷ್ಟನ್ನೇ ನೀರು ಆ ರೀತಿ ಬೆಚ್ಚಗೆ ಮಾಡಿ ನೀರನ್ನು ಹಾಕಿರಿ. ಈಗ ನೋಡಿ, ಈಗ ಇದು ಕರಗಿದ್ರಿ. ಇದಕ್ಕೆ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 2 ಬಟ್ಲಾಗಷ್ಟು, 1 ಬಟ್ಲು ನೀರು ಹಾಕೊಂಡೇನಲ್ಲ, 2 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ, ಅದು ಎಷ್ಟು ಹಿಡಿಸ್ತದಲ್ಲ ಅಷ್ಟನ್ನೇ ಹಿಟ್ಟು ಹಾಕ್ರಿ. ಇದು 1 ಬಟ್ಲು ನೀರು 2 ಬಟ್ಲು ಗೋಧಿ ಹಿಟ್ಟಂತೂ ಹಿಡಿಸ್ತದೆ. ನೋಡಿ, ನೀವು ಮೆಜರ್ಮೆಂಟ್ ಮಾಡಿನೂ ಹಾಕ್ರಿ, ಕರೆಕ್ಟಾಗಿಯೇ ಬರ್ತದೆ. ನೋಡಿ, ಈಗ ಚಪಾತಿಗೆ ಯಾವ ರೀತಿ ಕಲಿಸ್ತೀವ ಆ ರೀತಿ ಅಲ್ಲ, ಅದಕ್ಕಿಂತನೂ ಸ್ವಲ್ಪ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ತೊಗೋತೀನಿ ನೋಡಿರಿ. ನೋಡಿ ಚಪಾತಿಗಿಂತನೂ ಸ್ವಲ್ಪ ಮೆತ್ತಗನೇ ಕಲಿಸ್ಕೊಂಡಿದ್ದೀನಿ ನಾನು. ನೋಡಿ, ಆ ಉಗುರು ಬೆಚ್ಚಗಿನ ನೀರಲ್ಲಿ ಕಲಿಸೋದ್ರಿಂದನೂ ಇನ್ನೂ ಸಾಫ್ಟಾಗಿ ಬರ್ತದೆ ರೀ. ನೋಡಿ, ನಿಮಗೆ ಗೊತ್ತಾಗತ್ತಿಲ್ಲ, ಈಗನೇ ಕಲಸಿನಂದ್ರೂ ಹಿಟ್ಟು ಇನ್ನೂ ಮೆತ್ತಗದ ಫುಲ್. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ಸೈಡಿಗೆ ಇಡ್ತೀನಿ ರೀ. ಒಂದು ಟೇಸ್ಟಿಯಾಗಿರುವಂಥ ಡ್ರೈ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಿದ್ದೀನಿ ನಿಮ್ಗೆ. ಇಲ್ಲಿ 3 ಮೀಡಿಯಮ್ ಸೈಜ್ ಬೇಯಿಸಿದ ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ಈಗ ಈ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಳ್ಳೋಣ ನೋಡಿರಿ. ನೋಡಿ, ನಾನು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ನೀವು ಈ ವಿಡಿಯೋಸನ್ನು ಯಾವ ಊರು ಸಿಟಿಯಿಂದ ನೋಡತ್ತೀರತ್ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ. ನೋಡಿ, 3 ಆಲೂಗಡ್ಡೆದನ್ನೇ ಏನು ಮಾಡ್ಕೊಂಡಿದ್ದೀನಿ, ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ನೀವು ಸುಮಾರು ರೀತಿ ಆಲೂಗಡ್ಡೆ ಪಲ್ಯಗಳನ್ನ ಮಾಡಿರ್ತೀರಿ. ನಾನಿದು ಡ್ರೈ ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ನಾವು ಖಂಡಿತ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ಆಲೂಗಡ್ಡೆ ತುಂಬ ಸಾಫ್ಟಾಗಿ, ಈಗ ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಕೆ ಕುದಿಸ್ಕೊಂಡಿರ್ತೀವಲ್ಲ ಆ ರೀತಿ ಅಲ್ಲ, ಈ ರೀತಿ ಸ್ವಲ್ಪ ಕಟ್ ಮಾಡೋ ಅಷ್ಟಿರಬೇಕಲ್ಲ, ಅಷ್ಟನ್ನೇ ಬೇಯಿಸ್ಬಿಟ್ಟು ತಗೋರಿ. ಮತ್ತು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಕುದಿಸ್ಬೇಡ್ರಿ, ಅವು ಒಳಗಡೆಯಿಂದ ಅವಾಗ ನೀರು ಹಿಡಿತಾವೆ. ಆಲೂಗಡ್ಡೆಯನ್ನು ಪೂರ್ತಿಯಾಗಿಯೇ ಕುದಿಸ್ಬಿಡ್ತವ್ರಿ. ನೋಡಿ, ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳಲ್ಲೇ ಕಟ್ ಮಾಡ್ಕೊಂಡ್ಬಿಟ್ಟಿನಿ, ಅಥವಾ ನೀವು ಇದಕ್ಕಿಂತ ಸಣ್ಣದಾಗಿನೂ ನೀವೇನು ಮಾಡ್ಬೋದು, ಕಟ್ ಮಾಡಿಬಿಟ್ಟು ತೊಗೋಬೋದು ನೋಡಿರಿ. ನೋಡಿ, ಈಗ ಇದನ್ನು ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ದಪ್ಪಾಗಿಯೇ ಕಟ್ ಮಾಡಿ ತೊಗೊಂಡಿದ್ದೀನಿ. ಒಗ್ಗರಣೆ ಎಲ್ಲ ಒಂದು ಸ್ವಲ್ಪ ಬೇಯ್ದು ಬಿಡ್ತಾವಲ್ಲ, ಅವಾಗ ಆಲೂಗಡ್ಡೆ ಸಾಫ್ಟನೇ ಆಗಿಬಿಡ್ತಾವೆ. ಅದಕ್ಕೆ ಫಸ್ಟೇ ಸಾಫ್ಟಾಗಿ ಬೇಯಿಸ್ಬಿಟ್ಟು ತೊಗೊಬೇಡ್ರಿ. ಇದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ 2 ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಶುಂಠಿಯನ್ನು ಹಾಕಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ, ಇಷ್ಟು ನಾನಿಲ್ಲಿ ಕೊತ್ತಂಬರಿ ಕಡ್ಡಿಯನ್ನು ಹಾಕೋತಾ ಇದ್ದೀನಿ ರೀ. ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಹಾಕಿರಿ, ಸೊಪ್ಪು ಹಾಕಬೇಡ್ರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. 2 ಲವಂಗ, ಒಂದು 5 ರಿಂದ 6 ಕಾಳು ಮೆಣಸನ್ನು ಹಾಕಿದ್ದೀನಿ. 1 ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ರೀ. ನೋಡಿ, ನಿಮ್ಮ ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಟುಬಿಟ್ಟು ತೊಗೋರಿ, ಇಲ್ಲಾಂದ್ರೆ ಮಿಕ್ಸಿಯಲ್ಲೇ ತರಿಯಾಗಿಯೇ ಗ್ರೈಂಡ್ ಮಾಡಿ ತೊಗೋತೀನಿ. ಮಿಕ್ಸಿ ಆನ್ ಆಫ್ ಮಾಡಿ ನಾನು ಈ ರೀತಿ ತರಿಯಾಗಿಯೇ ಗ್ರೈಂಡ್ ಮಾಡಿ, ಈ ರೀತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಬರ್ತದೆ. ನೋಡಿ, ಈ ಕಡಾಯಿ ಕಾಯ್ಲಿಕ್ಕಿಟ್ಟೇನು ರೀ. ಇದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ್ಮೇಲೆ 1/4 ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, 1/4 ಟೀ ಸ್ಪೂನ್ ಆಗಷ್ಟೇ ಜೀರಿಗೆ, 2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಇಂಗನ್ನು ಹಾಕಿದ್ದೀನಿ ರೀ. ಈರುಳ್ಳಿ ಟೊಮೆಟೊ ಏನೂ ಬೇಡ, ತುಂಬ ಸಿಂಪಲ್ ಅದ ರೀ. ನೋಡಿ, ಆ ಲೋ ಫ್ಲೇಮ್ದಲ್ಲಿಟ್ಟನೇ ಫ್ರೈ ಮಾಡಿರಿ, ಇಲ್ಲಾಂದರೆ ಹಿಂಗೆ ಏನಾಗ್ತದೆ, ಬೇಗನೆ ಸೀದೋಗ್ಬಿಡ್ತದೆ. ಆ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಕೆಲವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ, ಅಂಥವ್ರಿಗಂತೂ ಇದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿರಿ. ಲೋ ಫ್ಲೇಮ್ದಲ್ಲಿಟ್ಟನೇ ಆ ಮಸಾಲೆಯನ್ನು ಸ್ವಲ್ಪ 1 ನಿಮಿಷ ಆಗಷ್ಟೇ ಬೇಯಿಸಿಬಿಟ್ಟು ತೊಗೋತೀನಿ ನೋಡಿರಿ. ಕೊತ್ತಂಬರಿ ಸೊಪ್ಪು ಹಾಕಬೇಡ್ರಿ, ಕಡ್ಡಿ ಹಾಕಿರಿ, ಕಡ್ಡಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದದ. ಲೋ ಫ್ಲೇಮ್ದಲ್ಲಿಟ್ಟು ಉಳಿದಿರೋ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಮಸಾಲೆ ರುಬ್ಬಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಅರ್ಧ ಟೀ ಸ್ಪೂನ್ ಆಗಷ್ಟೇ ಗರಂ ಮಸಾಲನ ಹಾಕ್ತಾಯಿದ್ದೀನಿ. ಅದನ್ನು ಲೋ ಫ್ಲೇಮ್ದಲ್ಲಿಟ್ಟನೇ ಮಿಕ್ಸ್ ಮಾಡ್ಕೊತೀನಿ ರೀ, ಇಲ್ಲಾಂದ್ರೆ ಮಸಾಲೆ ಏನಾಗ್ಬಿಡ್ತದೆ, ಬೇಗನೆ ಸೀದೋಯ್ತಂದ್ರೆ ಟೇಸ್ಟ್ ಕೈ ಬರ್ತದೆ ರೀ. ನೋಡಿ, ಮಸಾಲೆ ಈಗ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಎಷ್ಟು ಮಾಡೋದು ಸಿಂಪಲ್ ಅದಲ್ರಿ, ಅಷ್ಟೇ ಟೇಸ್ಟ್ ಅದ್ಭುತ ಅದ್ರಿ. ನೋಡಿ, ಈಗ ಇದನ್ನು ಎಲ್ಲನೂ ಆಲೂಗಡ್ಡೆ ಮಸಾಲೆಯನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ, ಮಸಾಲೆ ಎಲ್ಲ ಏನಾಗೈತಿ, ಆಲೂಗಡ್ಡೆ ಪೀಸ್ ಮೇಲೆ ಎಲ್ಲನೂ ಕೋಟಾಗಿದ್ರಿ. ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ಉಪ್ಪು ಹಾಕಿ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ಬೇಕ್ರಿ, ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ, ಇಲ್ಲ ಕೆಲವ್ರಿಗೆ ಬ್ಲ್ಯಾಕ್ ಸಾಲ್ಟ್ ಇಷ್ಟ ಆಗಲ್ಲನವರು ನೀವು ಅದೇ ಬಿಳಿ ಉಪ್ಪನ್ನೇ ಕರೆಕ್ಟಾಗಿಯೇ ಹಾಕೋರಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ನಿಂಬೆ ರಸನ ಹಾಕ್ಕೊಂಡ್ರಿ. ನೀವು ಇಲ್ಲಾಂದರೆ ಡ್ರೈ ಮ್ಯಾಂಗೋ ಪೌಡ್ರ್ ಅಥವಾ ಆಮ್ಚೂರು ಪೌಡ್ರನ್ನಾದರೂ ಹಾಕೋಬೋದು. ಈಗ ಇದು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಟೇಸ್ಟಿಯಾಗಿರುವಂಥ ಡ್ರೈ ಆಲೂಗಡ್ಡೆ ಪಲ್ಯ ರೆಡಿ ಆಗೈತೆ ರೀ. ನೋಡಿ, ಪಲ್ಯ ರೆಡಿ ಆಗಿದೆ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದನ್ನು ಮುಚ್ಚಿ ಸೈಡಿಗೆ ಇಡೋಣ್ರಿ.
ನೋಡಿರಿ ಪಲ್ಯ ಅಂತೂ ರೆಡಿ ಆಗ್ಯದ. ಈಗ ಇದನ್ನು ಸೈಡಿಗೆ ಇಡ್ತೀನಿ. ಇಲ್ಲಿ ನೋಡಿ ನಾನು ಇನ್ನೊಂದು ಬೌಲಿಗೆ ಏನು ಮಾಡ್ಕೊಂಡಿದ್ದೆ, ದೊಡ್ಡ ಸ್ಪೂನಿಂದನೇ 3 ಸ್ಪೂನಾಗಷ್ಟೇ ಮೈದಾ ಹಿಟ್ಟು, ಒಂದು 4 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹಿಟ್ಟು ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದು ಹಿಟ್ಟು ಹಾಕ್ಕೊಂಡಿರೋ ಕ್ಲಿಪ್ಪು ಮಿಸ್ ಆಗೈತಿ. ಮೈದಾ ಹಿಟ್ಟು ಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂದ್ರೆ ಇಲ್ಲೂ ನೀವು ಇದನ್ನು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ರೆಡಿ ಮಾಡಿ ಇಟ್ಕೊರಿ. ನೋಡಿರಿ ನಾನು ಇವತ್ತೊಂದು ಲೇಯರ್ ಪರಾಠನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಅದನ್ನು ರೆಡಿ ಆಗಿದ್ರಿ. ಹಿಟ್ಟನ್ನು ನೋಡಿರಿ 10 ನಿಮಿಷ ಆಗೈತಿ. ಇನ್ನು ಕಲಸಿದ್ಕಿಂತನೂ ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ. ಇನ್ನೊಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಬಿಟ್ಟು ನಾದಿಬಿಟ್ಟು ತೊಗೋತೀನಿ ನೋಡಿರಿ. ಹಿಟ್ಟನ್ನು ಎಷ್ಟು ಸಾಫ್ಟಾಗಿ ಕಲಿಸ್ತೀರಿ ಆವಾಗನೇ ಆ ಪರಾಠಗಳು ಅಷ್ಟು ಸಾಫ್ಟಾಗಿ ಬರ್ತಾವೆ ನೋಡಿರಿ. ಈಗ ಕೈಗೆ ಎಣ್ಣೆ ಹಚ್ಕೊಂಡು ಡೈಲಿ ಚಪಾತಿಗೆ ಎಷ್ಟು ಉಳ್ಳಿ ತೊಗೋತಿರಲಿಲ್ಲ ಅಷ್ಟನ್ನೇ ತೊಗೋತೀನಿ ನೋಡಿರಿ. ನೋಡಿ 2 ಉಳ್ಳಿಗಳನ್ನ ಮಾಡಿಕೊಂಡು 2 ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲ ನಿಮಗೆ ಮೈದಾ ಹಿಟ್ಟು ನಡೀತಿತ್ತಂದ್ರೆ ನೀವು ಇದನ್ನು ಮೈದಾ ಹಿಟ್ಟಲೇನೂ ಮಾಡ್ಕೋಬೋದು, ಅಥವಾ 1 ಬಟ್ಲು ಮೈದಾ ಹಿಟ್ಟು 1 ಬಟ್ಲು ಗೋಧಿ ಹಿಟ್ಟಿನಲ್ಲಿನೂ ಮಾಡ್ಕೋಬೋದು. ನೋಡಿ ಇದಕ್ಕೆ ಹಿಟ್ಟು ಹಚ್ಚಿಸಿ ತೆಳುವಾಗಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ಡೈಲಿ ಚಪಾತಿ ಅಂತೂ ಮಾಡ್ಕೊಂಡಿರ್ತೀರಿ, ಈ ರೀತಿ ಡಿಫ್ರೆಂಟಾಗಿ ಲೇಯರ್ಡ್ ಪರಾಠನೂ ಮಾಡ್ಕೋರಿ. ಈ ಹೊಸ ಥರದ ಆಲೂಗಡ್ಡೆ ಪಲ್ಯನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ. ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಬಾರ್ದ್ರಿ. 1 ಬಟ್ಲು ನೀರಿಗೆ 2 ಬಟ್ಲಾಗಷ್ಟೇ ಹಿಟ್ಟು ಹಿಡಿಸ್ತದೆ ರೀ. ಉಗುರು ಬೆಚ್ಚಗಿನ ನೀರಿನಲ್ಲಿನೇ ಈ ರೀತಿ ಒಮ್ಮೆ ಈ ಪರಾಠ ಆಗಲಿ, ಅಥವಾ ನೀವು ಉಗುರು ಬೆಚ್ಚಗಿನ ನೀರಿನಲ್ಲಿನೇ ಹಿಟ್ಟನ್ನು ಕಲಸಿ ಚಪಾತಿನೂ ಮಾಡಿ ನೋಡಿರಿ, ತುಂಬಾ ಸಾಫ್ಟಾಗಿ ಬರ್ತಾವೆ ಚಪಾತಿ. ಆ ಹಿಟ್ಟು ಎಣ್ಣೆಯನ್ನು ಏನು ಕಲಿಸ್ಕೊಂಡಿದ್ದಲ್ಲ ಈ ರೀತಿ ತೆಳುವಾಗಿ ಅದನ್ನು ಹಚ್ಚಿರಿ ನೋಡಿ. ನೋಡಿ ಎಲ್ಲ ಕಡೆ ಏನು ಮಾಡಿದ್ದೀನಿ, ತೆಳುವಾಗಿ ಹಚ್ಕೊಂಡು ನಾ ಇದನ್ನು ಯಾವ ರೀತಿ ಮಡಿಸ್ತೀನಿ ಅಂಥೇಳಿ ನಾನು ನೋಡ್ಕೊರಿ ನೋಡಿ. ಈ ರೀತಿ 2 ಸೈಡ್ದಿಂದ ಮಡಿಚಿಬಿಟ್ಟು ಮತ್ತು ಪ್ರತಿ ಸಲ ಮಡಿಸಿದಾಗ ಅದು ಹಿಟ್ಟು ಎಣ್ಣೆಯನ್ನು ಹಚ್ಚಿದಾಗನೇ ಅದು ಏನಾಗ್ತದೆ ರೀ, ಪ್ರತಿ ಲೇಯರು ತಾನೇ ಸಪ್ರೇಟ್ ಆಗ್ತಾ ಬಿಡ್ತದೆ. ಅದಕ್ಕಾಗಿಯೇ ಈ ರೀತಿ ಮಾಡ್ಕೋಬೇಕು ನೋಡಿ. ನಾನು ನಿಮಗೆ ಇನ್ನೊಂದನ್ನು ಈ ರೀತಿ ಮಡಿಚಿಬಿಟ್ಟು ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಅದ್ರಿ. ಇದು ವಿಡಿಯೋ ಮಾಡಿ ತೋರಿಸ್ತೀವತ್ತು ಹೇಳಿ ಸ್ವಲ್ಪ ಏನೋ ಲೇಟ್ ಆಗ್ಬೋದು ಅಷ್ಟೇ, ಆದರೆ ನೀವು ಒಂದ್ಸಲ ನೋಡಿಬಿಟ್ಟು ಮಾಡ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ಇದನ್ನು ನೋಡಿ. ಇನ್ನೊಂದನ್ನು ನಾನು ನಿಮಗೆ ಈ ರೀತಿ ಏನು ಮಾಡ್ತೀನಿ, ಫೋಲ್ಡ್ ಮಾಡಿಬಿಟ್ಟು ತೋರಿಸ್ತೀನಿ. ಚಪಾತಿ ಲಟ್ಸೋದೇನು ತೋರಿಸಿಲ್ಲ, ಯಾಕಂದರೆ ವಿಡಿಯೋಸ್ ತುಂಬಾ ಮತ್ತೆ ದೊಡ್ಡದಾಗ್ಬಿಡ್ತದೆ ನೋಡಿರಿ. ಫೋಲ್ಡ್ ಮಾಡೋದನ್ನೇ ನೀವು ಇನ್ನೊಮ್ಮೆ ಕರೆಕ್ಟಾಗಿ ನೋಡ್ಕೊರಿ ಅಷ್ಟೇ, ತುಂಬ ಈಸಿ ಅದ ರೀ ನೋಡಿ. ಆದರೆ ಪ್ರತಿ ಸಲ ನೀವು ಫೋಲ್ಡ್ ಮಾಡಿದಾಗ ಅದು ಹಿಟ್ಟು ಎಣ್ಣೆಯನ್ನು ಏನು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಹಚ್ಬೇಕು ನೋಡಿ. ಹಿಟ್ಟು ಎಷ್ಟು ಸಾಫ್ಟ್ ಆಗೈತೆ ನೋಡಿರಿ ನೋಡಿ. 2 ನಿಮಗೆ ಫೋಲ್ಡ್ ಮಾಡಿಬಿಟ್ಟು ತೋರಿಸಿದ್ದೀನಿ, ಒಂದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ನೀವು ಫೋಲ್ಡ್ ಮಾಡಿದ್ಮೇಲೆ ತುಂಬ ಭಾರ ಹಾಕಿ ಲಟ್ಟಿಸ್ಬಾರ್ದ್ರಿ, ಸಾವಕಾಶನೇ ಲಟ್ಟಿಸ್ಬೇಕು. ನೀವು ತುಂಬ ಭಾರ ಹಾಕಿ ಲಟ್ಟಿಸ್ರಂದ್ರೆ ಅವು ಮತ್ತೆ ಏನಾಗ್ತಾವೆ ರೀ, ಲೇಯರ್ಗಳೆಲ್ಲ ಅಂಟ್ಕೋತಾವೆ. ಈ ರೀತಿ ಸಾವಕಾಶನೇ ಲಟ್ಟಿಸ್ಬಿಟ್ರೆ ನೋಡಿರಿ, ಸ್ಕ್ವೇರ್ ಶೇಪ್ದಲ್ಲಿ ಈ ರೀತಿ ಈಗ ಏನಾಗೈತೆ ರೀ, ಇದು ರೆಡಿ ಆಗೈತೆ. ಆಲ್ರೆಡಿ ತವೇನೂ ಕಾಯ್ಲಿಕ್ಕೆ ಇಟ್ಟಿದ್ದೆ, ತವೇನೂ ಚೆನ್ನಾಗಿ ಕಾಯ್ದೈತಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳ್ರಿ ನೋಡಿ. ನೀವು ತುಪ್ಪ ಎಣ್ಣೆ ಯಾವ್ದು ಬೇಕಾದ್ರೆ ಹಚ್ಕೊಂಡ್ಬಿಟ್ಟು ಬೇಯಿಸ್ಕೋಬೋದು ನೋಡಿ. ಪ್ರತಿ ಲೇಯರು ಸಪ್ರೇಟ್ ಆಗಿರ್ತದೆ ನೋಡಿರಿ. ಕೆಲವರು ಇದನ್ನು ರುಮಾಲಿ ರೋಟಿ ಅಂತಲೂ ಕರೀತಾರೆ, ಕೆಲವೊಬ್ಬರು ಲೇಯರ್ಡ್ ಪರಾಠ ಅಂತಲೂ ಕರೀತಾರೆ ರೀ ನೋಡಿ. ಆದರೆ ಪ್ರತಿ ಸಲ ನೀವೇನು ಮಾಡಬೇಕು, ಅದನ್ನು ಮಡಚೋ ಮುಂದೆ ಹಿಟ್ಟು ಎಣ್ಣೆಯನ್ನು ಹಚ್ಚಿಬಿಟ್ಟೇ ಮಡಚ್ಬೇಕು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದದ್ದು ನೋಡಿರಿ ನೋಡಿ. ಒಂದನ್ನು ಲಟ್ಟಿಸಿ ಒಂದನ್ನು ಬೇಯಿಸ್ಬಿಟ್ಟು ತೋರಿಸಿದ್ದೀನಿ ನಿಮಗೆ. ಈಗ ನೋಡಿ ಪ್ಲೇಟನ್ನು ರೆಡಿ ಮಾಡ್ಕೊತೀನಿ ರೀ. ಅದು ಇನ್ನೊಂದನ್ನು ಬೇಯಿಸ್ಬಿಟ್ಟು ತೊಗೊಂಡು ಪ್ಲೇಟನ್ನು ರೆಡಿ ಮಾಡ್ಕೊಂಡ್ರಿ ನೋಡಿ. ಇಲ್ಲೇ ನೋಡಿರಿ ಲೇಯರ್ ಸಪ್ರೇಟ್ ಆಗಿದ್ದು ನಿಮ್ಗೆ ಗೊತ್ತಾಗತೈತಿ ನೋಡಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರುಮಾಲಿ ರೋಟಿ ಅಂತಲೂ ಕರಿಬೋದು ನೋಡಿ. ಎಷ್ಟು ಸಾಫ್ಟಾಗಿ ಬಂದ ನೋಡಿ. ಆ ಬಿಸಿ ಲೈಟ್ ಬಿಸಿ ನೀರಿನಲ್ಲಿ ಎಣ್ಣೆ ಸಕ್ಕರೆ ಉಪ್ಪು ಹಾಕಿ ಕಲಸಿ ಮಾಡೋದು ನೋಡಿರಿ, ಪ್ರತಿ ಲೇಯರು ಸಪ್ರೇಟ್ ಆಗಿದೆ ರೀ ನೋಡಿ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿರ್ತಾವೆ ರೀ. ಇದ್ರ ಜೊತೆ ಇದು ಡ್ರೈ ಆಲೂ ಪಲ್ಯ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ನೀವು ಇದೇ ಮಾಡ್ಕೋಬೇಕತ್ತೇನಿಲ್ಲ, ಅಥವಾ ನಿಮಗೆ ಯಾವ ಇಷ್ಟ ಪಲ್ಯ ಅಲ್ಲ ನೀವು ಅದನ್ನು ಮಾಡ್ಕೋಬೋದು ನೋಡಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ನೋಡಿ. ಪ್ರತಿ ಲೇಯರು ಸಪ್ರೇಟ್ ಆಗಿದೆ ರೀ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ರುಮಾಲಿ ರೋಟಿ ಡ್ರೈ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ರೀ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ.
ಮತ್ತು ಒಳ್ಳೆ ಹೊಸ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಇದನ್ನು ಹೆಂಗೆ ಬಂದಿತ್ತು ಅಂತ ಹೇಳಿ ಮಾಡಿ ತಿಳಿಸೋದನ್ನು ಮಾತ್ರ ಬರಿಬೇಡ್ರಿ, ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.